ಹಾಯ್ ಎಲ್ರಿಗೂ ನಮಸ್ಕಾರ. ಪಂಚಮಿ ಲಾಗ್ಗೆ ಸ್ವಾಗತ. ಇವತ್ತು ಜಾಕ್ A2S ಮಿಷಿನ್ ಮಾನಿಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಜಾಕ್ ಮಿಷಿನಲ್ಲೇ A2 ಬೇರೆ ಇರುತ್ತೆ, A2S ಅಂತ ಇರುತ್ತೆ. ಇದು A2S. ಇದ್ರದ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ರಫಿಂಗ್ ಮತ್ತು ಟ್ರಿಮ್ಮಿಂಗ್ ಎರಡೂ ಕ್ವಾಲಿಟಿ ಇದರಲ್ಲಿರುತ್ತೆ. ನೋಡಿ, ಈಗ 3 ಅಂತ ಇದೆಯಲ್ಲ, ಇದು ಸ್ಪೀಡ್. ನಾವು ಪೀಸ್ ವರ್ಕ್ ಮಾಡಿದ್ರೆ ಅಥವಾ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರು ಇದು ನಾರ್ಮಲ್ ಸ್ಪೀಡು ಅಷ್ಟೇ ಇಟ್ಕೋಬೇಕು. ತುಂಬ ಸ್ಪೀಡಾಗಿ ಹೋದರೆ ಮಿಷಿನ್ ಬೇಗ ಹಾಳಾಗತ್ತಂತೆ, ಅದು ಕರೆಕ್ಟ್ ಸ್ಪೀಡು. ನೋಡಿ, ಇದು ಸ್ಪೀಡ್ ಮೈನಸ್ ಮಾಡ್ಕೋಬೋದು ಮತ್ತು ಪ್ಲಸ್ ಮಾಡ್ಕೋಬೋದು. ಇದು ಸಿಂಗಲ್ ನಂಬರಲ್ಲೂ ಪ್ಲಸ್ ಮೈನಸ್ ಮಾಡ್ಕೋಬೋದು. ಇನ್ನು ಟೋಟಲ್ ನಂಬರ್ನೇ ಮಾಡಬೇಕು ಅಂತಂದರೆ ಈ ಕಡೆ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಆ ರೀತಿ ಮಾಡ್ಕೋಬೋದು. ಮತ್ತು ಈ ಸ್ಪೀಡನ್ನ ಪ್ರತಿ ಸರಿ ಸೆಟ್ ಮಾಡಬೇಕಾ ಅಂತ ಏನಿಲ್ಲ. ನಾವು ಮಿಷಿನ್ ಫಸ್ಟ್ ತರ್ತೀವಲ್ಲ ಆವಾಗಲೇ ಸೆಟ್ ಮಾಡಿಸ್ಕೊಂಡ್ಬಿಟ್ರೆ ಆಯಿತು, ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಏನಿರಲ್ಲ. ಮತ್ತು ನೋಡಿ, ಇಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ ಬಟನು, ಇದು ರಫಿಂಗ್ ಅವೈಲಬಲು. ನಮಗೆ ಯಾವ ಥರ ರಫಿಂಗ್ ಬೇಕು ಅಂತ ನಾವು ಡಿಸೈಡ್ ಮಾಡಿ ಹಾಕೋಬೇಕು. ನೋಡಿ, ಇದು ಫಸ್ಟ್ ಬಟನ್ ಪ್ರೆಸ್ ಮಾಡಿದ್ದೀನಿ, ಅದು 2 ರಫಿಂಗ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ 2 ನೀಡಲ್, 2 ಸ್ಟಿಚ್ ಅಷ್ಟೇ. ನೋಡಿ, ಇವಾಗ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೋಡಿ, ಈ ಥರ ಅಷ್ಟೇ, ಜಸ್ಟ್ 2 ಸ್ಟಿಚ್ಚು, 1 2 2 ರಫಿಂಗ್ ಆಗುತ್ತೆ. ಮತ್ತು ನಾವು ಕೆಳಗಡೆ ಅದರಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾನೆ, ಅದು ಕೆಳಗಡೆ ಮಾಡಿದಾಗ 3 ನೀಡಲು ಫಸ್ಟು ಮತ್ತು ಎಂಡಿಂಗ್ ಎರಡಲ್ಲೂ ಇರುತ್ತೆ. 3 ನೀಡಲ್ ರಫಿಂಗ್ ಇರುತ್ತೆ. ಅಂದರೆ ಅದು ಬೇಗ ಬಿಚ್ಕೋಬಾರ್ದು ಅಂಥೇಳಿ 3 ನೀಡಲ್ ರಫಿಂಗ್ ಕೊಟ್ಟಿರ್ತಾರೆ. ಕಾಣಿಸ್ತದೆ ಅಲ್ವಾ, ಈ ಥರ ರಫಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದು ನೋಡಿ, ಇದು ಸ್ಟಾರ್ಟಿಂಗ್ ರಫಿಂಗ್ ಇರಲ್ಲ, ಎಂಡಿಂಗ್ ಮಾತ್ರ ರಫಿಂಗ್ ಇರುತ್ತೆ. ಎಂಡಿಂಗು ಬರೀ 2 ನೀಡಲು ಮಾತ್ರ ರಫಿಂಗ್ ಇರುತ್ತೆ. ನೋಡಿ, ಈ ಥರ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇದು 3 ನೀಡಲ್ಲು, ಎಂಡಿಂಗಲ್ಲಿ 3 ನೀಡಲ್ ರಫ್ ಆಗುತ್ತೆ. ಅದು ಬೇಗ ಬಿಚ್ಕೊಳ್ಳಲ್ಲ ಹಂಗಾಗಿ. ಮತ್ತು ಲಾಸ್ಟ್ ಆಪ್ಷನು ರಫಿಂಗಿಗೆ, ಎಂಡಿಂಗು ಮತ್ತು ಸ್ಟಾರ್ಟಿಂಗ್ ಎರಡೂ ಕಡೆನೂ 3 ನೀಡಲ್ ರಫಿಂಗ್ ಆಗುತ್ತೆ. ನೋಡಿ, ಈ ಥರ. ಇದು ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಇದು ರಫಿಂಗ್ ಅಂತ ಅಂದರೆ, ಪೀಸ್ ವರ್ಕ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ತುಂಬ ಫಾಸ್ಟಾಗಿ ಪ್ರೊಡಕ್ಷನ್ ಕೊಡಬೇಕು. ಆವಾಗ ನಾವು ಇದನ್ನು ರಫಿಂಗ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಪಟ ಅಂತ ಹಾಕ್ಬಿಡ್ಬೋದು. ಮತ್ತು ನಾವು ಅಲ್ಲಿ ಒಂದು ಕೈಯಲ್ಲಿ ರಫಿಂಗ್ ಮಾಡಿ ಇಲ್ಲ ಹಿಂಡಬೇಕಾಗುತ್ತೆ, ಇಲ್ಲ ಫಸ್ಟೇ ಬೇಕಾಗುತ್ತೆ, ಹಾಗೆಲ್ಲ ಲೇಟ್ ಆಗುತ್ತಲ್ವ. ಹಂಗೆ ರಫ್ ಮಾಡ್ಕೊಬಿಟ್ರೆ ಅದ್ರ ಪಾಡಿಗೆ ರಫಿಂಗ್ ಹೋಗುತ್ತೆ. ನೋಡಿ, ನೆಕ್ಸ್ಟ್ ಆಪ್ಷನು ಈ ಕಡೆ ಲಾಸ್ಟಲ್ಲಿ ಇದೆಯಲ್ಲ, ಇದು ರೀಸೆಟ್ಟು. ಈಗ ನಾವು ಇದರಲ್ಲಿ ಏನೇ ಮತ್ತೆ ನಮಗೆ ಒಂದು ಬೇಡ ಆಪ್ಷನ್ನು ಫಸ್ಟಿಂದ ನಾವು ಸೆಟ್ ಮಾಡಬೇಕು ಅಂತಂದರೆ ಒಂದು 3 ಸೆಕೆಂಡ್ಸ್ ಅದನ್ನ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಮತ್ತೆ ಸೆಟ್ ಆಗುತ್ತೆ. ನೋಡಿ, ಈ ಆಪ್ಷನು ಫಸ್ಟ್ ಬಂದು ಟ್ರಿಮ್ಮಿಂಗ್ ಇಲ್ಲ, ಈ ಥರ ಓನ್ಲಿ ಸಿಂಗಲ್ ಲೈನ್ ಸ್ಟಿಚ್ ಬರುತ್ತೆ. ಮತ್ತು ನೀಡಲ್ಲು ಮೇಲಕ್ಕೆ ನಿಂತ್ಕೊಳ್ಳುತ್ತೆ. ಆವಾಗ ನಮಗೆ ಥ್ರೆಡ್ ಟ್ರಿಮ್ ಆಗಿಲ್ಲ ಅಂದ್ರೂ ಈಸಿಯಾಗಿ ತೆಗಿಯೋಕ್ಕಾಗುತ್ತೆ ನಮಗೆ. ನೋಡಿ, ಈ ಥರ. ಆಮೇಲೆ ನಿಂತ್ಕೊಳ್ಳುತ್ತೆ, ನಾವು ಈಸಿಯಾಗಿ ಆ ಥರ ತೆಗೆದ್ಬಿಡ್ಬೋದು. ಲಾಸ್ಟ್ ಆಪ್ಷನು ಇದು ಥ್ರೆಡ್ಡಿಂಗು ಮತ್ತು ಸ್ಟಿಚಿಂಗ್ ಆಗಿ ನೀಡಲ್ ಕೆಳಗಡೆ ಬರುತ್ತೆ. ನೀಡಲ್ ಕೆಳಗಡೆ ಬಂದಾಗ ನಮಗೆ ಸಿಂಗಲ್ ಪಾಯಿಂಟ್ ಇಳಿಸೋಕ್ಕೆಲ್ಲ ತುಂಬ ಚೆನ್ನಾಗಿ ಪಾಯಿಂಟ್ ಕೂತ್ಕೊಳ್ಳುತ್ತೆ. ನಮಗೆ ನೀಡಲ್ ಮೇಲಿದ್ದಾಗ ನಾವು ಪಾಯಿಂಟ್ ಕೂರ್ಸೋದಕ್ಕಾಗಲ್ಲ, ಮತ್ತು ನಾವು ಕೈಯಿಂದ ಅದನ್ನು ತಿರುಗಿಸ್ಕೊಂಡು ನಾವು ಪಾಯಿಂಟ್ ಕೂರಿಸ್ಬೇಕಾಗುತ್ತೆ. ಈ ಆಪ್ಷನ್ 2 ಅವಶ್ಯಕತೆ ಇದೆ. ನೀಡಲ್ ಪಾಯಿಂಟ್ ಕೆಳಗಡೆ ಬರಬೇಕು, ಮತ್ತು ರಫಿಂಗ್ ಆಗಬೇಕು, ಮತ್ತು ಟ್ರಿಮ್ಮಿಂಗ್ ಆಗಬೇಕು. 3 ಬೇಕು ಅಂದರೆ ಆ ಬಟನ್ ಪ್ರೆಸ್ ಮಾಡಬೇಕು. ಈಗ ರಫಿಂಗ್ ಆಗ್ತಾಯಿದೆ, ನಾವು ನಾರ್ಮಲಾಗಿ ಮನೇಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡಾಗ ನಮಗೆ ರಫಿಂಗ್ ಅವಶ್ಯಕತೆ ಇರಲ್ಲ ಅಂದರೆ ರಫಿಂಗ್ ಆಫ್ ಮಾಡ್ಕೋಬೋದು. ಬರೀ ಟ್ರಿಮ್ಮಿಂಗ್ನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಮಾನಿಟರ್ ಇಷ್ಟ ಇದರಲ್ಲಿರೋದು ಸ್ಪೆಷಲ್ ಬಂದು. ಆಮೇಲೆ ನೋಡಿ, ಇದು ಸ್ಟಿಚಿಂಗ್ ಸೆಟ್ಟಿಂಗ್ ಮಾಡ್ಕೊಳ್ಳೋದು.
ಕೆಳಗಡೆನೂ ಪ್ರೆಸ್ ಮಾಡಬೇಕು ಮತ್ತು ಅದು ಪುಷ್ ಮಾಡಬೇಕು. ಅದು 0 1 2 3 ಅಂತ ಕೊಟ್ಟಿದ್ದಾರಲ್ಲ ಹಂಗೆ ಲೆಂತ್ ಸ್ಟಿಚಿಂಗ್ ಲೆಂತ್ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ತಿರುಗಿಸ್ಕೊಂಡು ಪುಷ್ ಮಾಡೇ ತಿರುಗಿಸ್ಬೇಕು, ಹಂಗೆ ತಿರುಗ್ಸೋಕ್ಕಾಗಲ್ಲ. ಅದರ ಪುಷ್ ಮಾಡಿ ತಿರುಗಿಸ್ಕೊಂಡು ನಮಗೆ ಸೆಟ್ಟಿಂಗ್ ಮಾಡ್ಕೋಬೋದು. ಈಗ ಸಪೋಸ್ ನಾವು ದಪ್ಪ ಬಟ್ಟೆ ಹೊಲಿತಾ ಇದ್ದೀವಿ ಅಂತ ಅಂದರೆ ಸ್ಟಿಚಿಂಗ್ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿ ಮೂವ್ ಆಗುತ್ತೆ. ಇಲ್ಲಾಂದರೆ ಅದಲ್ಲೇ ಕೊರ್ದಂಗೆ ಆಗ್ತಾ ಇರುತ್ತಲ್ಲ, ಅವಾಗ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಸೆಟ್ ಮಾಡಿ ಇಟ್ಕೋಬೋದು. ಆ ಥರ. ನೆಕ್ಸ್ಟ್ ನೋಡಿ, ಇದು ಬಾಬಿನ್ ಸುತ್ಕೊಳ್ಳೋದು. ನಾವು ಮತ್ತೆ ಒಂದು ಬಾಬಿನ್ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಬಾಬಿನ್ ಸುತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಇಲ್ಲಿ ಬಾಬಿನ್ ಸುತ್ತಕ್ಕೆ ಒಂದು ಆಪ್ಷನ್ ಇದೆ. ಈ ಥರ ಎರಡೂ ಕಡೆ ಥ್ರೆಡ್ನ ಹಾಕ್ಕೊಂಡು ಬಾಬಿನ್ನ ಇಲ್ಲಿ ಲಾಕ್ ಮಾಡಿ ನೋಡಿ, ಈ ಥರ ಲಾಕ್ ಮಾಡಿಬಿಟ್ರೆ ನಾವು ಸ್ಟಿಚ್ ಮಾಡ್ತಾಯಿದ್ರೇ ಬಾಬಿನೂ ಸುತ್ಕೊಂಡಿರುತ್ತೆ. ಆಮೇಲೆ ಪಕ್ಕದಲ್ಲೇ ಒಂದು ಬ್ಲೇಡ್ ಕೊಟ್ಟಿರ್ತಾರೆ ನೋಡಿ, ಈ ಥರ ಅದರಲ್ಲೇ ಹಂಗೆ ತೆಗೆದ್ರೆ ಥ್ರೆಡ್ ಕಟ್ ಆಗಿಬಿಡುತ್ತೆ ಅಷ್ಟೇ. ತುಂಬ ಈಸಿಯಾಗಿದೆ ಆಪ್ಷನ್, ಚೆನ್ನಾಗಿದೆ. ಆಮೇಲೆ ನೋಡಿ ಎಲ್ಲರೂ ಹೇಳೋದು ಒಂದೇ ಕಂಪ್ಲೇಂಟು ಕಂಪ್ಯೂಟರ್ ಮಿಷಿನಲ್ಲಿ, ಥ್ರೆಡ್ ಟ್ರಿಮ್ ಆದರೆ ನೀಡ್ಲಿಂದ ಥ್ರೆಡ್ ಜಂಪ್ ಆಗುತ್ತೆ ಅಂತ. ಅದಕ್ಕೊಂದು ನೋಡಿ, ಈಗ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಮೇಲ್ಗಡೆ ಥ್ರೆಡ್ ಆದಷ್ಟು ಲೂಸ್ ಇರಲಿ. ಆಮೇಲೆ ನಾವು ಸ್ಟಿಚಿಂಗ್ ಮಾಡಿ ಕೊನೆಯಲ್ಲಿ ಇನ್ನೂ 3 ನೀಡ್ಲು ಜಾಗ ಇದೆ ಅಂತ ಅಂದಾಗಲೇ ನಾವು ಥ್ರೆಡ್ ಟ್ರಿಮ್ಮಿಂಗ್ ಮಾಡಿದ್ರೆ ಅದು ಅಟ್ಲೀಸ್ಟ್ ಇನ್ನು 2 ಸ್ಟಿಚಿಂಗ್ ಇಡಿಸೋ ಅಷ್ಟಕ್ಕೆ ಬಂದು ಸ್ಟಾಪ್ ಆಗುತ್ತೆ. ಬಟ್ಟೆ ಮೇಲೆ ಟ್ರಿಮ್ ಮಾಡಿರೋದ್ರಿಂದ ನಮ್ಮ ನೀಡಲಿಂದ ಥ್ರೆಡ್ ಜಂಪ್ ಆಗೋಲ್ಲ. ನಾವೇನು ಮಾಡ್ತೀವಿ, ಫುಲ್ಲು ಬಟ್ಟೆ ರನ್ ಮಾಡಿಬಿಟ್ಟು ಖಾಲಿ ಮಿಷಿನ್ ಮೇಲೆ ಥ್ರೆಡ್ ಟ್ರಿಮ್ ಮಾಡ್ತೀವಿ. ಆವಾಗ ನೀಡ್ಲು ಜಂಪ್ ಆಗೇ ಆಗುತ್ತೆ ಥ್ರೆಡ್. ಮತ್ತು ಏನೋ ಒಂದು ಸರಿ ಆದರೆ ಪರವಾಗಿಲ್ಲ, ನಾವು ಪ್ರತಿ ಸರಿ ಟ್ರಿಮ್ ಮಾಡಿದಾಗೂ ನೀಡ್ಲು ಥ್ರೆಡ್ ಜಂಪ್ ಆಗ್ತಾಯಿದ್ರೆ ನಮಗೂ ಬೇಜಾರಾಗ್ಬಿಡುತ್ತೆ, ಎಷ್ಟು ಸರಿ ಅಂತ ಥ್ರೆಡ್ ಆಗ್ತಾನೆ ಇರೋದು ಅಂತ ಹೇಳಿ. ನೋಡಿ, ಇದೊಂದು ಐಡಿಯಾ ಉಪಯೋಗಿಸಿ ನೋಡಿ ನೀವು, ನನಗೇನೋ ವರ್ಕ್ ಆಗ್ತಿದೆ ಇದು. ಆಮೇಲೆ ನೋಡಿ, LED ಲೈಟ್ ಆಪ್ಷನ್ ಇದೆ. ತುಂಬ ಬ್ರೈಟ್ನೆಸ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ನೈಟ್ ಟೈಮ್ ಕೂಡ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು. ಮತ್ತು ರಫಿಂಗ್ ಆಪ್ಷನ್ ಇದೆ, ಅಲ್ಲೂ ಇದೆ ಮತ್ತು ಇಲ್ಲೂ ಇದೆ. ಇದು ಹತ್ತಿರದಲ್ಲೇ ಇರೋದ್ರಿಂದ ಈ ಆಪ್ಷನ್ನೇ ಬೆಟರ್ ಅನ್ನಿಸ್ತು ನನಗೆ. ಆಮೇಲೆ ನೋಡಿ, ನಾವು ಇವಾಗ ಬ್ಲೌಸಿಗೆಲ್ಲ ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಸಿಂಗಲ್ ಫುಟ್ ಯೂಸ್ ಮಾಡ್ತೀವಿ. ಆ ಟೆನ್ಷನ್ ಬಿಚ್ಚಿ ಹಾಕಿ ಏನಕ್ಕೆ ಅವೆಲ್ಲ ಟೆನ್ಷನು. ನೋಡಿ, ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ, ಅದರೊಳಗಡೆ ಈ ಥರ ಒಂದು ಸ್ಕ್ರೂ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಲೂಸ್ ಮಾಡಿಬಿಟ್ಟು ನೀಡಲನ್ನ ಕೆಳಗಡೆ ಇಳಿಸ್ಕೋಬೇಕು. ಮತ್ತು ಯಾವುದೇ ಕಾರಣಕ್ಕೂ ಟೆನ್ಷನ್ನ ಕಾಲಲ್ಲಿ ಟಚ್ ಮಾಡೋಕ್ಕೆ ಹೋಗಬೇಡಿ. ನಾವು ಗೊತ್ತಿಲ್ಲದೆ ಕಾಲಲ್ಲಿ ಟಚ್ ಮಾಡಿದಾಗ ಇಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ, ಟೆನ್ಷನ್ದು ರಾಡ್ ಹೋಗಿದೆಯಲ್ಲ ಆ ಸ್ಪ್ರಿಂಗು ಜಂಪ್ ಆಗಿಬಿಡುತ್ತೆ. ಆವಾಗ ಟೆನ್ಷನ್ ಮೇಲೆ ಆ ನೀಡ್ಲು ಬಾರ್ ಬಂದು ಕುತ್ಕೊಂಡ್ಬಿಡುತ್ತೆ. ಅವಾಗ ನಾವು ಏನೂ ಮಾಡೋದಕ್ಕಾಗಲ್ಲ, ಮೆಕ್ಯಾನಿಕ್ನ ಕರೆಸಲೇಬೇಕಾಗುತ್ತೆ ಅಲ್ವಾ. ಅದಕ್ಕೆ ಅದನ್ನು ಟಚ್ ಮಾಡಬೇಡಿ ನೋಡಿ. ಆಮೇಲೆ ಅದು ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಟೆನ್ಷನ್ನ ಫುಲ್ ಹೆಡ್ಜಿಗೆ ಸೆಟ್ ಮಾಡಿಬಿಟ್ಟು ಈ ಥರ ಮತ್ತೆ ಸ್ಕ್ರೂ ಟೈಟ್ ಮಾಡಿಬಿಟ್ರೆ ಆಯಿತು. ಮತ್ತು ಅದು ನಮ್ಮ ಪೈಪಿಂಗ್ ಮುಗೀತು ಅಂತ ಅಂದಾಗ ಮತ್ತೆ ಅದೇ ಥರ ಮಾಡಿ ಟೆನ್ಷನ್ನ ಮಧ್ಯದಲ್ಲಿ ನೀಡನ್ನು ಇಳಿಸ್ಬಿಟ್ಟು ನಮ್ಗೆ ಯಾವ ಥರ ಬೇಕು ಸೆಂಟ್ರಿಗೆ ಸೆಟ್ ಮಾಡಿಬಿಟ್ಟು ಮತ್ತು ಸ್ಕ್ರೂ ಟೈಟ್ ಮಾಡಿಬಿಟ್ರೆ ಆಯಿತು. ನೋಡಿ, ನಮಗೆ ಈ ಒಂದು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತಂದರೆ ಮೇಲ್ಗಡೆ ಲೂಸ್ ಸ್ಟಿಚ್ ಬರ್ತಿದೆ ಅಂತಂದರೆ ಈ ಥರ ಬಾಬಿನ್ ಕೇಸ್ ತೆಗೆದು ಅದನ್ನು ಸ್ವಲ್ಪ ಲೂಸ್ ಮಾಡಿ, ತುಂಬ ಲೂಸ್ ಬೇಡ. ಅಕಸ್ಮಾತ್ ಬಟ್ಟೆ ಕೆಳಗಡೆ ಸೈಡು ಇನ್ಸೈಡಲ್ಲಿ ಲೂಸ್ ಸ್ಟಿಚ್ ಬರ್ತಿದೆ ಅಂತಂದರೆ ಮೇಲ್ಗಡೆ ಟೈಟು ಲೂಸ್ ಮಾಡಿ ನೋಡಿ, ಆ ಥರ ಅಲ್ಲಿ ಟೈಟ್ ಮಾಡಿ, ಆವಾಗ ಸರಿಯಾಗಿ ಬರುತ್ತೆ. ಮತ್ತು ನೋಡಿ, ಇದು ಪ್ರೆಸರ್ ಫುಟ್ ಅಂತ ಇದೇನಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ಈಗ ನಾವು ನೆಟ್ಟೆಡ್ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ಪ್ರೆಸರ್ ಬಿದ್ದರೆ ಅದು ಮುಂದಕ್ಕೆ ಮೂವ್ ಆಗೋಲ್ಲ. ಆವಾಗ ಇದನ್ನು ಪ್ರೆಸರ್ ಫುಲ್ಲು ಲೂಸ್ ಕೊಡಬೇಕು ನಾವು ಮೇಲಿಂದ. ಅಥವಾ ಈಗ ಇಲ್ಲ ವೆಲ್ವೆಟ್ ಬಟ್ಟೆಗಳೆಲ್ಲ ಸ್ಟಿಚ್ ಮಾಡ್ತೀವಲ್ಲ, ಸ್ವಲ್ಪ ದಪ್ಪ ಇರುತ್ತಲ್ವ, ಆವಾಗ ಪ್ರೆಸರ್ ಕೊಡಲೇಬೇಕದು. ಪ್ರೆಸರ್ ಕೊಟ್ಟರೆ ನೀಟಾಗಿ ಮೂವ್ ಆಗುತ್ತೆ. ಆ ಥರ ಅದು ನಮಗೆ ಯಾವ್ದು ಫ್ಯಾಬ್ರಿಕ್ ಯೂಸ್ ಮಾಡ್ತಿದ್ವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲೆ ಲೂಸು ಟೈಟು ಮಾಡ್ಕೊಳ್ಳಿ. ನೋಡಿ, ಇದು ಗೈಡು. ಈಗ ನಾವು ಲಾಂಗ್ ಏನಾದರೂ ಸ್ಟಿಚ್ ಮಾಡ್ತಾ ಇದ್ದಾಗ ಒಂದೇ ಮಾರ್ಜಿನ್ ಬರಬೇಕು ಅಂತಿದ್ದಾಗ ಇದನ್ನು ಹಾಕೋಬೋದು. ಇದರಲ್ಲಿ ಮ್ಯಾಗ್ನೆಟ್ ಇರುತ್ತೆ, ನಮ್ದು ಆಗಿದ ತಕ್ಷಣ ಎತ್ತಿ ಅಲ್ಲೆಲ್ಲಾದರೂ ಮಿಷಿನ್ ಮೇಲ್ಗಡೆ ಆ ಥರ ಅಂಟಿಸಿದ್ರೆ ಆಯಿತು. ಮತ್ತು ಇದು ನೋಡಿ, ಆಯಿಲ್ ಎಷ್ಟಿದೆ ಏನು ಅಂತ ಅದ್ರಲ್ಲಿ ಗೊತ್ತಾಗ್ತಿರುತ್ತೆ ನಮಗೆ, ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಇದು ತುಂಬ ಖಾಲಿ ಆಗೋವರೆಗೂ ಬಿಡಬೇಡಿ. ಅದರಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಮಿಷಿನ್ ಒಳಗಡೆ
ಲೋ ಮತ್ತು ಹೈ ಅಂತ. ಹೈಯಲ್ಲಿ ಇದ್ದಂಗೆ ಅದನ್ನು ಮೇಂಟೈನ್ ಮಾಡಿ, ಲೋ ಆಗೋಕೆ ಬಿಡಬೇಡಿ. ಮತ್ತು ಇದು ಮಿಷಿನ್ ಈ ಥರ ಆನಲ್ಲಿ ಇದ್ದಾಗೇ ನಾವೇನಾದರೂ ಈ ಥರ ಎತ್ತಿದ್ರೆ ನೋಡಿ ಈ ಥರ ತೋರಿಸುತ್ತೆ. ಅದು ಅಷ್ಟೇ. ಆಮೇಲೆ ಮಿಷಿನ್ ಜಾಮ್ ಆಗುತ್ತಲ್ಲ ಥ್ರೆಡ್ಸಿಗೆ ಹಾಕ್ಕೊಂಡು, ಆ ಥರದ್ದು ಏನೇ ಆದ್ರೂ ಈ ಥರ ಬಂದುಬಿಡುತ್ತೆ. ನಮಗೆ ಅವಾಗ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅದು ಗೊತ್ತಾಗುತ್ತೆ. ಮತ್ತು ಮಿಷಿನ್ ಆಫ್ ಮಾಡಿ ನಂತರ ಆಯಿಲ್ ಚೇಂಜ್ ಮಾಡೋಕ್ಕಾಗಲಿ ಮತ್ತು ರಿಪೇರಿ ಏನಾದರೂ ಬಂದರೆ ಆ ಥರ ಮಾಡಬೇಕು. ಮಿಷಿನ್ ಆನಲ್ಲಿದ್ದಾಗೇ ಮಾಡಬಾರ್ದು. ನನಗೆ ಈ ಮಿಷಿನ್ ಬಗ್ಗೆ ತಿಳಿದಿರೋಷ್ಟು ಹೇಳಿಕೊಟ್ಟಿದ್ದೀನಿ. ಥ್ಯಾಂಕ್ ಯು.